ಬೋಂಡ ನೋಡಿ ಎಲ್ಲರೂ ಬಾಯಲ್ಲಿ ನೀರು ಬರ್ತಾ ಇದೆ ಅಲ್ವಾ. ಅದು ಎದುರ್ದಿರ್ಬೋದು, ಬೋಂಡ ತೋರಿಸ್ತಾ ಇದ್ದಾರೆ ಕಾಮನ್ನಾಗಿ ಎಲ್ಲ ಥರ ಬಜ್ಜಿ ಬೋಂಡ ಇದ್ದೇ ಇರುತ್ತಲ್ಲ ಅಂತ. ಬಟ್ ಇದು ನೀವು ಆ ತಲೆ ಕೆಡಿಸ್ಕೊಳೋ ವಿಚಾರದಲ್ಲಿ ನಾನು ಇನ್ನೂ ಹುಳ ಬಿಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ನೀವು ಎಲ್ಲರೂ ಮೂಗು ಮುರಿಯುವಂಥ ಪದಾರ್ಥ. ಎಲ್ಲರ ಮನೆಯಲ್ಲೂ ಇದೊಂದು ಅಡುಗೆ ಮಾಡಿದರೆ ಸಾಕು, ನಾನು ತಿನ್ನಲ್ಲ ನೀನು ತಿನ್ನಲ್ಲ ಅಂತ ಇರ್ತಾರೆ. ನೋಡಿ ಇದಕ್ಕೆ ನೀವು ಏನು ಮಾಡ್ತಾಯಿದ್ದೀರಾ ಅಂತಂದರೆ ಅಡುಗೆಯಿಂದ ಅಡುಗೆ ಮಾಡೋದಿದು. ಆಲ್ರೆಡಿ ಅಡುಗೆ ಮಾಡಿದ್ದೀವಿ, ಈಗ ತಿರ್ಗಾ ಇನ್ನೂ ಒಂಥರ ಅಡುಗೆ ಮಾಡೋದು. ಸ್ನ್ಯಾಕ್ಸಿಗೋ, ಟಿಫಿನಿಗೋ, ಜೊತೆಗೋ, ಇಡ್ಲಿ ಜೊತೆಗೋ, ಎದ್ದವ್ರ ಜೊತೆನಾದರೂ ಮಾಡ್ಕೊಳ್ಳಿ. ಮೂಗು ಮುರಿಯೋರು ಮೂಗು ಅರಳಿಸ್ಕೊಂಡು ತಿಂತಾರೆ, ಬಾಯಿ ಅರಳಿಸ್ಕೊಂಡು ಬಾಯಿ ಜೊಲ್ಲು ಸುರಿಸ್ಕೊಂಡ್ಬಿಟ್ಟು ತಿಂತಾರೆ. ನಿಜವಾಗ್ಲೂ ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಬೇಡಿ. ಉಪ್ಪಿಟ್ಟು ಯಾರು ಮನೆಗೆ ಮಾಡಿದ್ರೂ ಇಷ್ಟಪಟ್ಟು ತಿನ್ನೋರ್ಗಿಂತ ಕಷ್ಟಪಟ್ಟು ತಿನ್ನೋರೇ ಜಾಸ್ತಿ. ನಾವು ಎಷ್ಟರ ತರಕಾರಿ ಹಾಕಲಿ, ಎಷ್ಟರ ನೀವು ಎಣ್ಣೆ ಹಾಕಿ ಮಾಡಲಿ, ತಿನ್ನೋಷ್ಟು ತಿಂತಾರೆ, ಅದು ಏನು ತಪ್ಪೇನಿಲ್ಲ. ಬಟ್ ಅವ್ರಿಗೆ ಒಬ್ಬೊಬ್ಬರು ಒಂದೊಂದು ಅಡುಗೆನ ಇಷ್ಟಪಡ್ತಿರಂಗಿಲ್ಲ. ಬಟ್ ಇದು ಒಳ್ಳೆ ಆರೋಗ್ಯಕರದ ಉಪ್ಪಿಟ್ಟು. ಒಮ್ಮೆ ಬೆಳಗ್ಗೆ ತಿಂದರೆ ಸಾಯಂಕಾಲವರೆಗೂ ಹಸುವಾಗಲ್ಲ ಅಂತ ಕಾಂಕ್ರೀಟ್ ಅಂತಂದು ಹೇಳೇ ಬಿಡ್ತಾರೆ. ಆದರೆ ಈಗ ಅದನ್ನು ತಿನ್ನಲಾರ್ದವರು ಈಗ ಇದಕ್ಕೆ ಇಷ್ಟೆಲ್ಲ ಪದಾರ್ಥ ಹಾಕಿ ಮಾಡಿದ್ರೂ ತಿಂದೇ ತಿಂತಾರೆ, ಬಾಯಿ ಚಪ್ಪರ್ಸ್ಕೊಂಡು ತಿಂದೇ ತಿಂತಾರೆ. ನೋಡಿ ನೀವು ಒಮ್ಮೆ ಟ್ರೈ ಮಾಡಿ. ಬೆಳಗ್ಗೆ ಮಾಡಿದ ತಪ್ಪಿಗೆ ಬೆಳಗ್ಗೆನೂ ತಿಂತೀವಿ, ಮಧ್ಯಾಹ್ನನೂ ತಿಂತೀವಿ. ಹೆಣ್ಮಕ್ಳು ಮನೇಲಿ ಇದ್ಕೊಂಡು ಅಡುಗೆ ಕೆಡಿಸ್ಬಾರ್ದಪ್ಪ ಅನ್ನೋದು ಒಂದು ತಲೆಯಲ್ಲಿ ಇರುತ್ತಲ್ಲ, ಕಷ್ಟಪಟ್ಟು ದುಡ್ದಿದೆ ಇದಕ್ಕೋಸ್ಕರ ಇದನ್ನು ಕೆಡಿಸೋದು ಬೇಡ ಅಂತ. ಸೊ ಅದರಿಂದ ನನ್ನ ಆಲ್ಮೋಸ್ಟ್ ಅಲ್ಲಿ ವೀಡಿಯೋಗಳು ಶಾರ್ಟ್ಕಟ್ಟಾಗಿರುತ್ತೆ. ತುಂಬ ಕಡಿಮೆ ಸಮಯ, ತುಂಬ ಕಡಿಮೆ ಪದಾರ್ಥಗಳು ಬಳಸಿ ಮಾಡ್ತಾ ಇರ್ತೀನಿ. ನೀವು ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿಲ್ಲಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬನ್ನಿ ನೋಡೋಣ. ಈಗ ನೋಡಿ, ನಾನು ಇದಕ್ಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ. ಉಪ್ಪಿಟ್ಟಿಗೆ ಬಟಾಣಿ ಕಾಳು ಹಾಕಿ ಮಾಡಿದ್ದೆ, ಬಟಾಣಿ ಕಾಳು ತೆಗೆದಿದ್ದೀನಿ. ಇದಕ್ಕೆ 1 ಕಪ್ ಉಪ್ಪಿಟ್ಟಿಗೆ 1 ಕಪ್ಪು ಬೋಂಡ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ನೀವು ಪ್ರಮಾಣ ನೋಡ್ಕೊಂಡು ಮಾಡ್ಕೊಳ್ಳಿ. ನಾನು ಯಾವ್ದ್ರದ್ದು ಇದು ಕ್ಷಮೆ ಇರಲಿ, ನಂದು ಉಪ್ಪಿಟ್ಟು ಹಿಟ್ಟು ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಾನು ಇದು ಹಿಟ್ಟು ಕಾಲಿಸಿದ ಮೇಲೆ ಒಂದು ಒಬ್ಬಿ ಮಾಡಿ ನೋಡಿದ್ವಿ. ಆ ಒಂದು ಒಬ್ಬಿ ಬಂದು ಟೇಸ್ಟ್ ಕೊಡ್ತು, ಕ್ರಿಸ್ಪಿಯಾಗಿತ್ತು. ಸೊ ಅದರಿಂದ ನಿಮಗೂ ಈ ವಿಡಿಯೋ ಶೇರ್ ಮಾಡ್ಕೊಳೋಣ, ಎಲ್ಲರಿಗೆ ಗುರ್ತಿಲ್ಲ ಅಂದವ್ರಿಗೆ ಗುರ್ತು ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಈ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ಮಾಮೂಲಿ ಉಪ್ಪಿಟ್ಟರಾಗಲಿ, ಅದನ್ನು ಉಪ್ಪಿಟ್ಟು ಮಾಡ್ಕೊಂಡಾದ್ಮೇಲೆ ಉಪ್ಪಿಟ್ಟು ಉಳಿದಿರುತ್ತಲ್ಲ, ನಿಮ್ಮ ಪ್ರಮಾಣ ನೋಡ್ಕೊಳ್ಳಿ. ಜಾಸ್ತಿ ಉಪ್ಪಿಟ್ಟತ್ತಂದರೆ ಯಾರು ತಿನ್ನಲ್ವ, ಅದ್ರ ಜೊತೆಗೆ ಈ ಬೋಂಡ ಕೊಡಿ, ಫಸ್ಟು ಉಪ್ಪಿಟ್ಟು ಖಾಲಿ ಮಾಡಿಬಿಡ್ತಾರೆ, ಆ ಥರ ರುಚಿ ಬರುತ್ತೆ. ನೋಡಿ ಇವಾಗ ನಾನು ಇದಕ್ಕೆ ಬಟಾಣಿ ಕಾಳು ಇದೆಯಲ್ಲ, ಬಟಾಣಿ ಕಾಳು ತೆಗೆದುಬಿಡಿ. ಇಲ್ಲಾಂದರೆ ಅದನ್ನು ಹಿಂಗೆ ಮ್ಯಾಶ್ ಮಾಡ್ಕೊಂಡು ಹಾಕೋದಾದರೆ ಹಾಕಿ. ಬಟಾಣಿ ಕಾಳು, ಅವರೆಕಾಳು, ಶೇಂಗಾ ಕಾಳು ಹಾಕಿದರೆ ತೆಗೆದುಬಿಡ್ರಿ. ಅದು ಯಾಕಂದ್ರೆ ಎಣ್ಣೆಲಿ ಹಾಕಿದರೆ ಫುಲ್ ಇದ್ರದಲ್ವ ಸಿಡಿಯುತ್ತೆ. ನಾನು ಇದಕ್ಕೆ ಅಚ್ಚ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪನೇ, ಬೇರೆ ಏನಾಕಿಲ್ಲ. ಉಪ್ಪು, ಸೋಡಾ ಪುಡಿ, ಅದು ನಿಮ್ಮ ರುಚಿ ತಕ್ಕಂಗೆ ಉಪ್ಪು ಹಾಕ್ಕೊಳ್ಳಿ. ಸೋಡಾ ಪುಡಿನೂ ನಿಮಗೆ ಪ್ರಮಾಣ ಗೊತ್ತಿರುತ್ತಲ್ಲ ಹಾಗೆ. ಈರುಳ್ಳಿ ಹಾಕಬೇಡಿ, ತಿರ್ಗಾ ಈರುಳ್ಳಿ ಹಾಕಿದರೆ ಅದು ಟೇಸ್ಟ್ ಕೊಡಲ್ಲ. ಸೊ ನಾವು ಮಾಮೂಲಿ ಮಾಡ್ತಾಯಿರ್ತೀವಿ ರೆಗ್ಯುಲರಾಗಿ. ಉಪ್ಪಿಟ್ಟು ಉಳಿತು ಅಂದರೆ ನಾನು ಈ ಥರ ದೋಸೆ ಇಲ್ಲಾಂದರೆ ಬೋಂಡ ಮಾಡ್ತೀವಿ. ಬಟ್ ಇವತ್ತು ಮಾಡಿದ್ದು ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಒಮ್ಮೆ ಮನೇಲಿ ಪ್ರಯತ್ನ ಮಾಡಿ ನೋಡಿ. ನೋಡಿ ಈ ಥರ ರೆಡಿ ಕಲರ್ಸ್ ಬಂದಿದೆ, ನಾನು ಆಲ್ರೆಡಿ ಮಾಡಿದ್ದೀನಿ. ಈಗ ನಿಮ್ಗೆ ಎಣ್ಣೆಲಿ ಕರ ಪದಾರ್ಥ ಬೇಡಪ್ಪ ಅಂದರೆ ದೋಸೆ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಂದ ಕಡಿಮೆ ಮಾಡ್ಕೊಂಡು ದೋಸೆ ಮಾಡ್ಕೊಳ್ಳಿ. ಸೆಟ್ ದೋಸೆ ಥರ ಚೆನ್ನಾಗಿರುತ್ತೆ. ಅದಕ್ಕೆ ಆಯಿಲ್ ಹಾಕೋದೇ ಬೇಡ, ಅಷ್ಟು ಟೇಸ್ಟ್ ಬರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಬೋಂಡ ಮಾಡ್ತಾ ಇರೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನಗೆ ಈ ಪ್ರಮಾಣ, ನಿಮ್ಮ ಕೈಲಿ ಎಷ್ಟು ಕದ ಬಂದಿದೆ, ಪ್ರಮಾಣ ಎಷ್ಟು ಆದರೆ ಗೊತ್ತಾಗುತ್ತಲ್ವ, ಆ ಪ್ರಮಾಣಕ್ಕೆ ಮಾಡ್ಕೊಳ್ಳಿ. ಗಟ್ಟಿ ಬೇಡ, ಒಂದು ಮೀಡಿಯಮ್ ಆಗಿ ಇರಲಿ. ನೋಡಿ ಈ ಥರ ಮಾಡ್ಕೊಳ್ಳಿ. ಈ ಥರ ನೋಡಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಸ್ವಲ್ಪ ನಿಮಗೆ ಯಾವ ಪ್ರಮಾಣಕ್ಕೆ ಬೇಕೋ ಆ ಪ್ರಮಾಣಕ್ಕೆ ಮಾಡ್ಕೊಳ್ಳಿ. ನೀವು ಒಮ್ಮೆ ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಲೈಕ್ ಕೊಡಿ. ಮಾಡಿ ವಿಡಿಯೋ ನೋಡಿಂದಾದಮೇಲೆ ಮಾಡಿದ ಮೇಲೂ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಮತ್ತೆ ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡು ಲೈಕ್ ಕೊಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ
ನಿಮ್ಮೆಲ್ಲರಿಗೂ ನನ್ನ ವಿಡಿಯೋ ನಿಮ್ಮ ಅಮೂಲ್ಯವಾದ ಟೈಮ್ ಕೊಟ್ಟು ನಮ್ಮ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿ ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಜಾಸ್ತಿ ಎಣ್ಣೆ ಹಿಡಿಯಲ್ಲ ಇದು, ಯಾಕಂದರೆ ರವೆ ಆಲ್ರೆಡಿ ಕುದ್ದಿರುತ್ತಲ್ವ ನೀರಲ್ಲಿ ಉಪ್ಪಿಟ್ಟುಗೆ. ಸೊ ಅದರಿಂದ ಜಾಸ್ತಿ ಎಣ್ಣೆ ತೆಗೆದಿಲ್ಲ, ಇದು ಮೀಡಿಯಮ್ ಆಗೇ ಎಣ್ಣೆ ಹೀರ್ಕೊತಾ ಇದೆ. ಮತ್ತು ನೀವೇನು ಇದಕ್ಕೆ ಎಣ್ಣೆ ಜಾಸ್ತಿ ಹೋಗುತ್ತೆ ಅಂತ ವಿಚಾರ ಮಾಡುವಂಗಿಲ್ಲ. ಎಣ್ಣೆ ಹೋಗುತ್ತಾ ವಿಚಾರಕ್ಕಿಂತ ಎಣ್ಣೆಲಿ ಜಾಸ್ತಿ ಕರೆದಿದ್ದು ತಿನ್ನೋರು ಇಷ್ಟಪಡತ್ತಿರಂಗಿಲ್ವಲ್ಲ, ಸೊ ಅದರಿಂದ ಹೇಳಿದೆ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಡೀಪ್ ಫ್ರೈ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅದಕ್ಕೆ ಕಪ್ಪು ಬಂದುಬಿಡುತ್ತೆ. ಮೀಡಿಯಮಾಗಿ ನಿಮಗೇನಾರು ಹಂಗೆ ಬಂತಂದರೆ ಈ ಥರ ಪ್ರಮಾಣದಲ್ಲಿ ಕರಿದು ಫ್ರೈ ಮಾಡಿದ್ಮೇಲೆ ಸೈಡಿಗೆ ಎತ್ತಿಟ್ಟು ಮತ್ತು ಅದು ತಣ್ಣಗಾದ್ಮೇಲೆ ಮತ್ತೊಮ್ಮೆ ಕಾಯ್ದಿದ್ದು ಎಣ್ಣೆಲಿ ಹಾಕಿ ತೆಗೀರಿ, ಇನ್ನೂ ಟೇಸ್ಟ್ ಬರುತ್ತೆ. ಥ್ಯಾಂಕ್ ಯು. ನೀವು ಒಮ್ಮೆ ಮನೆಯಲ್ಲಿ ಪ್ರಯತ್ನ ಪಡಿ, ಮಾಡಿ ನೋಡಿ. ಅಡುಗೆಯಿಂದ ಅಡುಗೆ ಅನ್ನ ಹಂಗೆ ಇದು ನಾವು ಉಪ್ಪಿಟ್ಟು ತಿನ್ನಲಾರ್ದವ್ರಿಗೂ ತಿನ್ನಿಸ್ಬೇಕು. ಉಪ್ಪಿಟ್ಟು ಅನ್ನೋದಿತ್ತಂದ್ರೆ ಈ ಥರ ಮಾಡಿ ತಿನ್ನಿಸ್ಬೋದು. ಫ್ರೈ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಆರಾಮಾಗಿ ಮಾಡ್ಕೊಂಡು ತಿಂತ ಖುಷಿ ಪಡಿ ಅಂತ ಹೇಳ್ತಾ ಧನ್ಯವಾದಗಳು.